ಯೇಸುವೆ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಜೀವನದ ಒಂದು ರಹಸ್ಯ ಇದೆ. ಅದು ಏನೆಂದರೆ ಜೀವನ ನಡೆಸಲಿಕ್ಕೆ ಒಂದು ವ್ಯಾಪಾರ ಮಾಡ್ತಾಯಿದ್ದೆ. ಆ ವ್ಯಾಪಾರದಲ್ಲಿ ನನಗೆ ತುಂಬ ಲಾಸ್ ಆಯಿತು. ಲಾಸ್ ಅಂದರೆ ಇಷ್ಟು ಮತ್ತೇನಿಲ್ಲ, 15 ಲಕ್ಷ ಮೇಲೆ. ಕಡೆಗೆ ಏನು ಮಾಡೋದು, ನಾನು ಏನು ಮಾಡೋದಂತ ಗೊತ್ತಾಗೋದಿಲ್ಲ. ನಾನು ನಿಮಗೆ ಸರಿ ಮಾಡ್ತೇನೆ, ನೀವು ಬರ್ರಿ ನಮ್ಮ ಹತ್ರ ಅಂತ ಹೇಳ್ಕೊಂಡು ಎಲ್ಲರೂ ಮಾಡಿದ್ದೆ. ಅಲ್ಲಿ ಹೋದೆ, ಅಲ್ಲಿ ಸರಿ ಮಾಡ್ತಂತ ಹೇಳಿದ್ರು. ಏನು ಸರಿ ಆಗಲಿಲ್ಲ. ಮತ್ತು ತ್ರಾಸ್ ಅಂದರೆ ಏನು, ಮತ್ತು ನನಗೆ ಜಾಸ್ತಿ ಆಗ್ತಾ ಹೋಯಿತು. ಏನು ಮಾಡೋದು, ಜೀವನದಲ್ಲಿ ಜಿಗುಪ್ಸೆ. 2-3 ಜನ ಮಕ್ಕಳದ್ದು ಇದ್ದಾರೆ ಮತ್ತು ನಮ್ಮ ಮಿಸ್ಸಸ್ಸು. ಟೋಟಲ್ 4 ಜನ ನಾವು. ಏನು ಮಾಡೋದು, ಜೀವನ ಹೇಗೆ ನಡೆಸೋದು. ಒಂದು ಟೈಮಿಗೆ ನನ್ನ ಹತ್ರ ಒಂದು 407 ಗಾಡಿ ಇತ್ತು. ಆ 407 ಗಾಡಿಯಲ್ಲಿ ನಾನು ಓನ್ ಬಿಸ್ನೆಸ್ ಮಾಡ್ತಿದ್ದೆ. ಬಿಸ್ನೆಸ್ ನಡೀತಾ ಇತ್ತು. ಸಡನ್ಲಿ ನಮ್ಮ ಮಿಸ್ಸಸ್ಸಿಗೆ ಆರಾಮಿಲ್ಲ ಇತ್ತು. ಒಂದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು. ಕಡೆಗೆ ಏನು ಮಾಡೋದು, ಕಡೆಗೆ ನಾನು ಡಾಕ್ಟ್ರ್ ಹತ್ರ ಹೋದೆ. ಅವರು ಸರಿ ಆದರು. ಆವಾಗ ಇಲ್ಲಿ ಡಿವೈನಿಗೆ ಬರಲಿಲ್ಲ. ನನಗೆ ಡಿವೈನ್ ಅಂತ ಏನು ನನಗೇನು ಗೊತ್ತಿಲ್ಲ. ಕಡೆಗೆ ಏನಾಯಿತು, ಬಿಸ್ನೆಸ್ ನಡೀತಾ ಇತ್ತು. ಸಡನ್ಲಿ ನನ್ನ ಈ ಮಿಸ್ಸಸ್ಸಿಗೆ ಆರಾಮಿಲ್ಲ ಆಯಿತು. ನನ್ನ ಜೀವನದಲ್ಲಿ ಕೆಳಗೆ ಬಿದ್ದು ಹೋದೆ ನಾನು. ಏನು ಮಾಡೋದು, ಕಡೆಗೆ ಏನು ಮಾಡೋದು. ಇಷ್ಟು ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. 1 ಲಕ್ಷದ್ದು ಡೈಲಿ ಟರ್ನ್ ಓವರ್ ಮಾಡ್ತಿದ್ದೆ ನಾನು. ಅಷ್ಟು ಬಿಸ್ನೆಸ್, ನನಗೆ ಟೆನ್ಷನ್ ಭಾಳ. ಇಷ್ಟು ನಾನು ಬಿಸ್ನೆಸ್ ಮಾಡ್ಕೊಂಡು ನನಗೆ ಏನೂ ಇಲ್ಲ. ಏನು ಮಾಡೋದು ಈಗ, ಬೀಚಲ್ಲಿ ಹೋಗೋದು ಬರುವುದು, ವಿಚಾರ ಮಾಡೋದು, ಹೇಗೆ ಸಾಯೋದು. ಈಗ ಮತ್ತೇನಿಲ್ಲ, ನನಗೆ ಎಲ್ಲ ದಾರಿ ಬಂದಾಗಿದೆ. ಮತ್ತೇನಿಲ್ಲ, ದಾರಿ ಬಂದ್ ಅಂತ ಹೇಳಿದ್ರೆ ಎಲ್ಲಿ ಹೋದರೂ ಏನಿಲ್ಲ. ಅವರು ಹೇಳಿದ್ರು, ನಾನು ಮಾಡ್ತೇನೆ ಅಂತ ಹೇಳಿದ್ರು. ಬರ್ರಿ ಆಯಿತು ಹೋಗ. ಎಲ್ಲ ದಾರಿ ಬಂದು ಏನು ಆಗೋದೇ ಇಲ್ಲ. ಕೈ ಹಾಕಿದ್ದಲ್ಲಿ ಮಣ್ಣು, ಏನಿಲ್ಲ. ಏನು ಮಾಡೋದು, ಕಡೆಗೆ ಬೀಚಲ್ಲಿ ಹೋಗೋದು. ಮಾಡಿದ ಬಿಸ್ನೆಸ್ ಅಲ್ಲ ಅದು. ಮಾಡಿದ ಬಿಸ್ನೆಸ್ಸಲ್ಲಿ ನನಗೆ ದುಡ್ಡು ಡೈಲಿ ಸಂಬಳ ಖರ್ಚು ಮಾಡ್ತಿದ್ದೆ. ಈಗ ನನ್ನ ಹತ್ರ ಏನಿಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ. ಏನು ಮಾಡೋದು, ರೇಷನ್ ಅಕ್ಕಿ ಕಾರ್ಡ್, BPL ಕಾರ್ಡ್, ಅದು ಅಕ್ಕಿಂದ ಯಾರ ಕಡೆಗೆ ಒಂದು 10 kg ತೊಗೊಂಡು ಬರೋದು ಮತ್ತು ಊಟ ಮಾಡೋದು. ಆ ಪರಿಸ್ಥಿತಿಯಲ್ಲಿ ನಾನು ನೊಂದು ಬೆಂದು ನನಗೆ ಈಗ ಮತ್ತೇನು ದಾರಿ ಇಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ದಾರಿ. ಅಷ್ಟು ನಾನು ಡಿಸೈಡ್ ಮಾಡಿಕೊಂಡಿದ್ದೆ. ಮತ್ತು ಜೀವನದಲ್ಲಿ ಜುಗುಪ್ಸೆ ಅಂತ ಹೇಳಿದರೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅಷ್ಟು ನನಗೆ ಬೇಜಾರು ಬಂದು ಹೋಗಿ ಬೀಚಲ್ಲಿ ಹೋಗಿ ಕೂತ್ಕೊಂಡು ಬರುವುದು. ದಿವಸ ಒಂದು ದಿವಸ 2 ದಿವಸ ಆಯಿತು, 3ನೇ ದಿವಸ 4ನೇ ದಿವಸ ಆಯಿತು. ಈಗ ದಿವಸ ಹೋಗ್ತಾ ಇದೆ. ಕಡೆಗೆ ಒಂದು ಆಕ್ಸಿಡೆಂಟಲ್ಲಿ ನಾನು ಸಾಯೋದು ಒಂದು ಒಳ್ಳೆಯದು, ಮತ್ತೇನಿಲ್ಲ ಅದಕ್ಕೆ ಅಂತ ಹೇಳಿದ್ರು. ಏನಾದರೆ ಆಗೋದಲ್ಲ ಅವರಿಗೆ ಲಾಭ ಅಂತ ಹೇಳ್ಕೊಂಡು. ಕಡೆಗೆ ಒಬ್ಬರು ನನ್ನ ಗೆಳೆಯ ನನಗೆ ಹೋಗುವಾಗ, ನಾನು ಬೀಚಿಂದ ನಾನು ಬರ್ತಾ ಇದ್ದೆ. ನನಗೆ ಒಬ್ಬ ಗೆಳೆಯ ಸಿಕ್ಕಿದ. ನೀನು ಡಿವೈನಿಗೆ ಬರ್ತಿ? ಡಿವೈನ್ ಅಂತ ಹೇಳಿದ್ರೆ ನನಗೇನು ಗೊತ್ತಿಲ್ಲ ಅಣ್ಣ. ನೀನು ಡಿವೈನಿಗೆ ಬಾ, ನಿನಗೆ ಏನಾಗ್ತದೆ ನೋಡು. ನೀವು ಕಡೆಗೆ ಅವನೇನು ಹೇಳಿಲ್ಲ, ನಿಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು. ಸಾಯೋದು ನೆಕ್ಸ್ಟ್ ಇಟ್ಟಿದೆ. ಡಿವೈನ್ ಹೋಗಿ ದೇವರದ್ದು ನೋಡುವ ಅಂತ ಹೇಳ್ಕೊಂಡು ನಾನು ಬಂದೆ. ಡಿವೈನಿಗೆ ಅವರು ಕರ್ಕೊಂಡು ಬಂದರು. ಅವ್ರದ್ದು ಒಂದು ತಂಡ ಬಂದಿತ್ತು. ನನಗೇನು ಗೊತ್ತಿಲ್ಲಲ್ಲ, ಇಲ್ಲಿ ಡಿವೈನ್ ಅಂತ ಸೆಂಟ್ರ್ ಅಂತ ನನಗೇನು ಗೊತ್ತಿಲ್ಲ. ಅವ್ರದ್ದು ಒಂದು ತಂಡ. ಆ ತಂಡದಿಂದ ನಾನು 1 ವಾರಕ್ಕೆ ಡಿವೈನ್ ಧ್ಯಾನಕ್ಕಾಗಿ ನಾನು ಬಂದೆ. ಇಲ್ಲಿ ಬಂದಿದ್ದ ನಂತರ ನನಗೇನು ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ ಅಷ್ಟೇ ಹೇಳ್ತೇನೆ, ನನಗೆ ಏನು ಗೊತ್ತಾಗೋದಿಲ್ಲ. ಏನು ಹಲ್ಲೆಲೂಯಾ ಜೀಸಸ್, ಹಲ್ಲೆಲೂಯಾ ಜೀಸಸ್. ಏನು ಪ್ರಾಬ್ಲಮ್, ನನ್ನ ಎಲ್ಲ ಪ್ರಾಬ್ಲಮ್ ಎಲ್ಲ ನಿನ್ನ ಶಿಲುಬೆ ಬುಡದಲ್ಲಿ ಹಾಕ್ಕೊಂಡು ಗಾಯದ ರಕ್ತದಿಂದ ಅದನ್ನು ನಂದು ಎಲ್ಲ ಸಾಲವನ್ನು ತೀರಿಸು. ಜನರು ಹೇಳ್ತಿದ್ರು ಇಲ್ಲಿ ಬಂದ ಕೂಡಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಹೇಳಿದ್ರು. ನನಗೆ ದೇವರು ಅದ್ಭುತ ಮಾಡೋರಲ್ಲ ಅಂತ ಹೇಳ್ಕೊಂಡು ನಾನು ಒಂದು ನಿರ್ಧಾರ ಮಾಡಿದೆ. ಸಾಯುವುದು ಯೇಸುಗಾಗಿ ನೋಡುವ ಅಂತ ಹೇಳ್ಕೊಂಡು. ದೇವರದ್ದು ಎಷ್ಟು ಇದೆ ನಮ್ಮದು, ಈ ದೇವರದ್ದು ನಾವು ಇನ್ನೂ ಮಾಡ್ತಿದ್ದೆ ಅಲ್ಲ, ಆ ದೇವ್ರದ್ದು ನಮ್ಮದು ಎಷ್ಟಿದೆ ಎಂದು ಸತ್ಯ ಅಂತ ಹೇಳ್ಕೊಂಡು ನಾನು ಪ್ರೇಯರ್ ಮಾಡಿದೆ. ಕನ್ನಡ ವಿಭಾಗದಲ್ಲಿ ಪ್ರೇಯರ್ ಮಾಡ್ತಾ ಒಂದು ಬೆಳಕು ಬಂತು ನನಗೆ. ಉಪವಾಸ ಪ್ರೇಯರ್ ಆದ ನಂತರ ಒಂದು ಬೆಳಕು ಬಂತು. ಆ ಬೆಳಕು ಬಂದ ಕೂಡಲೇ ನನಗೊಂದು ಶಾಕ್ ಹೊಡಿತು. ಆ ಶಾಕ್ ಹೊಡೆದ ಕೂಡಲೇ ನನಗೆ ದೂಡ್ತದೆ, ಅರೆ ಹಲ್ಲೆಲೂಯಾ 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 ಹೇಳ್ತಾ ಇದ್ದೇನೆ. ದೂಡ್ತದೆ ತೊಗೊಂಡು ಹೋಗಿ ಅಲ್ಲಿ ಬಿದ್ದೆ. ಸ್ಟೇಜಲ್ಲಿ ಬಿದ್ದೆ ನಾನು.
ಸ್ಟೇಜಲ್ಲಿ ಬೀದಿದೆ ಅಷ್ಟೇ ಗೊತ್ತುಂಟು ನನಗೆ, ಮತ್ತು ಏನಿಲ್ಲ, ಎಲ್ಲ ವೈಬ್ರೇಟ್ ಆಗ್ತಾಯಿದೆ, ಫುಲ್ ವೈಬ್ರೇಟ್ ಆಗ್ತದೆ. ನಾನು ಹಲ್ಲೆಲೂಯಾ 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 ಅಷ್ಟೇ ಹೇಳ್ತೇನೆ ವಿನಾ ನನಗೆ ಮತ್ತು ಬೇರೆ ಯಾವುದೂ ಇಲ್ಲ. ಆ ದೇವರು ಏನು ಮಾಡಿದರೆ ಏನು ಗೊತ್ತಾಗಲಿಲ್ಲ ನನಗೆ. ಮತ್ತು ಒಂದು 8 ದಿವಸ ಉಳಿಲಿಕ್ಕೆ ಬಂದಿದ್ದೆ ನಾನು. ಮತ್ತು ಇಲ್ಲಿ ಬರುವಾಗ ಲಾಸ್ಟಲ್ಲಿ ಇಲ್ಲಿಂದ ಬಿಡ್ತಾರಲ್ಲ, ನನಗೆ 8 ದಿವಸ ಹೋದ ನಂತರ ಮತ್ತು ಅವ್ರು ತ್ರಾಸು ಕೊಡ್ತಾರೆ ಸಾಲಗಾರರು ನನಗೆ ಹೋದ ನಂತರ. ದೇವರೇ ನಾನು ಮತ್ತೊಂದು 8 ದಿವಸ ಇಲ್ಲೇ ಇರ್ತೇನೆ ಅಂತ ಹೇಳ್ಕೊಂಡು ನನಗೆ ಏನು ಆಗ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಮತ್ತು 8 ದಿವಸ ಇಲ್ಲೇ ಉಳಿದೆ. ಇದು ಟೋಟಲ್ ಫಾದರ್ ಒಂದು ಸಿಕ್ಕಿದ್ರು ನನಗೆ, ನಿನಗೆ ಆರಾಮಾಗ್ತದೆ ಅಂತ ಹೇಳಿದ್ರು. ಆಯಿತು, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ ಆಯಿತು ಅಂತ ಹೇಳಿದ ಕಡೆಗೆ ಮತ್ತು ನಾನು ಊರಿಗೆ ಬಂದೆ. ಊರಿಗೆ ಬಂದಿದ್ದ ನಂತರ ನಂದು ಏನಾಗಿದೆ ಅಂತ ಹೇಳಿದೆ, ಅವರು ಸಾಲಗಾರವರು ದುಡ್ಡು ಯಾವಾಗ ಕೊಡ್ತಿ? ನಾನು ಅವ್ರ ಹತ್ರ ಸಾಲ ತೊಗೊಂಡಿದ್ದೆಲ್ಲ 25,000, ಅವ್ರ ಕಡೆಗೆ 15,000, ಅವ್ರ ಕಡೆಗೆ 30,000, 50,000, ಹೀಗೆ ಸುಮಾರು ಸಾಲದಲ್ಲಿ ತುಂಬಿ ತುಳುಕಿದ್ದೇನೆ. ಮತ್ತು ಏನಿಲ್ಲ. ಡಿವೈನ್ ಹೋಗಿ ಬಂದ ನಂತರ ಅಲ್ಲಿ ಅವ್ರು ಬರ್ತಾ ಇರ್ತಾನೆ ಸಾಲಗಾರ, ಇವು ಹಲ್ಲೆಲೂಯಾ ಜೀಸಸ್ ಅಷ್ಟೇ ಹೇಳ್ತಾ ಇದ್ದೇನೆ. ಇವ್ರಿಗೆ ಒಳ್ಳೆ ಬುದ್ಧಿ ಕೊಡು ದೇವರೇ, ನನಗೆ ಬೈಯೋದು ಬೇಡ, ಜನರಿದ್ದಾರಲ್ಲ ನನ್ನ ಮಾನ ಮರ್ಯಾದೆ ತೆಗಿಯೋರು ಅಂತ ಹೇಳ್ಕೊಂಡು. ನೀ ಟೆನ್ಷನ್ ತೊಗೋಬೇಡ. ಅವನು ಹೇಳ್ತಾ ಇದ್ದ ನನಗೆ, ನೀ ಟೆನ್ಷನ್ ತೊಗೊಳ್ಬೇಡ, ನಿನಗೆ ಯಾವಾಗ ಆಗ್ತದಲ್ಲ ದುಡ್ಡು ಆವಾಗ ಕೊಡು ನೀನು, ಹಲ್ಲೆಲೂಯಾ ಜೀಸಸ್ ಸ್ತೋತ್ರ ಅಂತ ಹೇಳಿದೆ. ನಂದು ಇದು ಒಂದು ಪ್ರಾಬ್ಲಮ್ ಆಯಿತು. ಅವರು ಹೇಳ್ದ ಅಲ್ಲ. ಮತ್ತು ಕಡೆಗೆ ನಂದು ಬಿಸ್ನೆಸ್, ನಾನು ನನ್ನ ಗೆಳೆಯ ಒಬ್ಬ ಸಿಕ್ಕಿದ ನನಗೆ. ನಂದು ಏನಿಲ್ಲಾಗಿತ್ತು, ಬಿಸ್ನೆಸ್ ಎಲ್ಲ ಹೋಗಿತ್ತು ಆ ಕಡೆ. ಇದು ಏನಿಲ್ಲ, ಈಗ ಸ್ಟೆಪ್ ಹಾಕೋದು ಹೇಗೆ? ಕಡೆಗೆ ಹಲ್ಲೆಲೂಯಾ ಜೀಸಸ್ ಅಂತ ಹೇಳಿದ್ರು. ನಂದು ಒಂದು ವ್ಯಾಪಾರ, ಸಣ್ಣದೊಂದು ವ್ಯಾಪಾರ ಇತ್ತು, ಅದು ನಂದು ಅದೇ ವ್ಯಾಪಾರ ಇತ್ತು. ಕಡೆಗೆ ನನಗೆ ಬೇರೆ ಕಡೆಗೆ ನನ್ನ ಗೆಳೆಯ ಒಬ್ಬ ಕೆಲಸಕ್ಕೆ ಇಟ್ಟಿದ್ದಾನೆ. ಆ ಕೆಲಸದಿಂದ ನಾನು ಸತ್ಯವಾಗಿ ಇದು ಮಾಡು ನಿಯತಿಯಿಂದ ನಾನು ಕೆಲಸ ಮಾಡೋದು. ಆ ನಿಯತಿಯಿಂದ ಕೆಲಸ ಮಾಡುವಾಗ ಅವ್ರ ತಮ್ಮ ಏನು ಹೇಳ್ದ, ಇಲ್ಲಿ ಅವನು ದುಡ್ಡು ತಗೊಂಡು, ನಾನು ಒಂದು ಗಾಡಿ ಮೇಲೆ ಇದ್ದೆ, ಅವನು ಏನು ತಗೊಂಡು ಅವನ ಹತ್ರ ಏನಾದರೂ ಮಾಡಿರ್ಬೋದು, ನೀ ತೊಗೊಂಡು ಹೋಗಿ ಆ ಗಾಡಿಯಲ್ಲಿ ಇಡು ಅಂತ ಹೇಳ್ದ. ಅಲ್ಲಿ ನೀರು ಗಾಡಿ ಮೇಲೆ ಇದ್ದೆ, ನೀರು ಗಾಡಿ ಮೇಲೆ ಅಲ್ಲಿ ಇಡು ಅಂತ ಹೇಳ್ದ. ನಾನು ಅವನಿಗೆ ಕೊಡು ಅಂತ ಹೇಳ್ದ. ನೀರು ಗಾಡಿಯಲ್ಲಿ ಅವನಿಗೆ ಕೊಟ್ಟೆ. ನಾನು ಕಡೆಗೆ ಬಂದ ನಂತರ ನನ್ನ ಹತ್ರ ಕಡೆಗೆ ಬಂದರು, ನೀನು ನೀರು ಮಾರಿದ್ದಿ ಅಂತ ಹೇಳಿದ್ರು ನನಗೆ. ನಾನು ನೀರು ಏನು ಮಾರಿಲ್ಲ, ಸತ್ಯವಾಗಿ ಹೇಳ್ತೇನೆ ಅಂತ ಹೇಳಿದೆ. ನನಗೆ ಅದು ನಿನ್ನ ವಿಶ್ವಾಸ ಬೇಡ, ಇಲ್ಲಾದರೆ ನಾನು ಇದು ಮಾಡೋದಿಲ್ಲ, ನಿಮ್ಮ ಹತ್ರ ಕೆಲಸ ಮಾಡೋದಿಲ್ಲ. ಮತ್ತು ಅಲ್ಲಿಂದ ನಾನು ಮಾಡಿದೆ ಹಲ್ಲೆಲೂಯಾ ಜೀಸಸ್. ಏನಾದರೂ ಕೆಲಸ ಮಾಡಿದರೆ ಒಂದು ನನ್ನ ಸ್ವಂತ ಆದರೆ ಮಾಡೋದು, ಮತ್ತು ಬೇರೆ ಕಡೆಗೇನಿಲ್ಲ. ಹಲ್ಲೆಲೂಯಾ ಜೀಸಸ್ ಅಂತ ಹೇಳ್ಕೊಂಡು ಒಂದರಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡ್ತಾ ನನಗೇನು ಗೊತ್ತಾಗೋದಿಲ್ಲ, ಅದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. 1ರಿಂದ 2 ಆಯಿತು, 2ರಿಂದ 3 ಆಯಿತು, 3ರಿಂದ 10 ಆಯಿತು, 10ರಿಂದ 15. ಕಡೆಗೆ ಆಟೋಮೆಟಿಕ್ಲಿ ಸಾಲ, ಒಂದು ಕಡೆಗೆ ಲೋನ್ ತೆಗೆದೆ, ಒಂದು ಸಾಲ ಆಟೋಮೆಟಿಕ್ಲಿ ಹೋಗ್ತಾ ಇದೆ. ಸಾಲ ತೀರ್ತಾ ಇದೆ. 1-2 ಲಕ್ಷ ಸಾಲ ತೀರಿದ ಮೇಲೆ ನೆಕ್ಸ್ಟ್ ಟೈಮ್ ಡಿವೈನಿಗೆ ಬಂದೆ. ದೇವರಿಷ್ಟು ಅದ್ಭುತ ಮಾಡ್ತಾ ಇದ್ದಾರೆ. ನಂದು ಇಲ್ಲೇ ಬಂದೆ. ಮತ್ತು ಇಲ್ಲಿಂದ ಬಂದು 8 ದಿವಸ ಡಿವೈನ್ ಧ್ಯಾನದಲ್ಲಿ ನಮ್ಮ ಕನ್ನಡ ಇದರಲ್ಲಿ ನಾನು ಮಾಡಿಕೊಂಡು ಮತ್ತು ಪುನಃ ಹೋದೆ. ಹೀಗೆ ಸಾಲ ಹೋಗಿ 15 ಲಕ್ಷ ಸಾಲ ನಂದು 8 ವರ್ಷಕ್ಕೆ ತೀರಿ ಹೋಯಿತು. ಕಡೆಗೆ ನೆಕ್ಸ್ಟ್ ಏನಾಯಿತು, ಭೂಮಿ ಇಲ್ಲಾಗಿತ್ತು. ಭೂಮಿ ಸಿಕ್ತು ನನಗೆ. ಭೂಮಿ ಅದು ಯಾವುದು, ಚೌಕ ಅಂತ ಭೂಮಿ ಇದೆ ಅಂತ ಕೇಳಬೇಕು. ವಾಸ್ತು ಇದೆ, ವಾಸ್ತು ಮಾಡಬೇಕು, ಇಲ್ಲಾದರೆ ಅದು ಅಂಕು ಇದ್ದರೆ ನಿನಗೆ ಅದು ಆಗೋದಿಲ್ಲ, ಅದು ಎಲ್ಲ ನೀನು ಮತ್ತೆ ಹೋಗಿಬಿಡ್ತೀಯ ಅಂತ ಹೇಳಿದ್ರು. ಅವರಿಗೇನು ಗೊತ್ತುಂಟು, ನನ್ನ ಜೀಸಸ್ ಇದ್ದಾರೆ, ಅವ್ನು ಸ್ಕ್ವೇರ್ ಇರಲಿ ಮತ್ತು ಇದು ಇರಲಿ, ಅಡ್ಡ ತಿಡ್ಡ ಇರಲಿ, ಹಲ್ಲೆಲೂಯಾ ಜೀಸಸ್ ಹೇಳ್ಕೊಂಡು ನಾನು ಭೂಮಿ ತಗೊಂಡೆ. ಆ ಭೂಮಿ ತಗೊಂಡ ನಂತರ ಮತ್ತು ಇದಾಯಿತು. ತಗೊಂಡ ನಂತರ ಫೌಂಡೇಶನ್ ಆಗಿದೆ. ಫೌಂಡೇಶನ್ ಹಾಕಿದ ನಂತರ ಆಟೋಮೆಟಿಕ್ ಒಂದು ಹಂಚಿನ ಮನೆ ಕಟ್ಟುವ ಸಣ್ಣದು ಹೇಳ್ಕೊಂಡು. ಅದ್ಭುತ ಆಗ್ತಾಯಿದೆ. ಅದು ಪ್ರೇಯರ್, ನಮ್ಮ ಅಲ್ಲಿ ಊರಲ್ಲಿ ಹೋಗಿ ಪ್ರೇಯರ್ ಮಾಡಿ, ಬ್ರದರ್ ಒಬ್ಬರು ಇದ್ದಾರೆ, ಬ್ರದರ್ ಸ್ವಲ್ಪ ಪ್ರೇಯರ್ ಮಾಡಿರಿ ಅಂತ ಹೇಳಿದೆ ನಾನು. ಆಯಿತು, ಅವರು ಪ್ರೇಯರ್ ಮಾಡಿದ್ರು. ಮತ್ತು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಹಲ್ಲೆಲೂಯಾ ಜೀಸಸ್ ಆಯಿತು, ಹೋಗ್ತದೆ. ಕಡೆಗೆ ಒಬ್ಬರು ಹೇಳಿದ್ರು, ಹಂಚಿನ ಮನೆ ಯಾಕೆ ಕಟ್ತಾಯಿದ್ದೆ, ನಾನು ಕಲ್ಲು ಕೊಡ್ತೇನೆ ನಿನಗೆ, ಹಾಗೆ ಹೀಗೆ ಮಾಡಿಕೊಂಡು ಒಂದು ಸ್ಲ್ಯಾಪಿನ ಮನೆ ಆಯಿತು. ದೇವರ ಇಷ್ಟು ನಂದು ಏನು ಸಾಲ ಎಲ್ಲ ಹೋಗಿ ಕಡೆಗೆ ನನಗೆ ಭೂಮಿ ಇಲ್ಲಾಗಿದ್ದು ಭೂಮಿ ಸಿಕ್ತು. ಕಡೆಗೆ ಮನೆ ಇಲ್ಲಾದರೆ ಒಂದು 30 ಲಕ್ಷದ ಮನೆ ಕಟ್ಟಿದ್ದೇನೆ. ಕಡೆಗೆ ಮಕ್ಕಳು ಈಗ ಒಬ್ಬರು ಈಗ ಕೆಲಸದಲ್ಲಿ ಒಬ್ಬ ಹುಡುಗಿ
ಮತ್ತು 2 ಗಂಡು ಅಂದರೆ ಒಬ್ಬ ಅದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ. ಈಗ ಅವರಿಗೆ ನಾನು ಇಲ್ಲಿ ಡಿವೈನ್ ಬರಲಿಕ್ಕೆ ಕಾರಣ ಏನು, ಒಂದು ದೇವರದು ಅದ್ಭುತ. ನಾನು ನಮ್ಮ ಮಿಸ್ಸಸ್ಸಿಗೆ ಹೇಳಿದೆ, ನಾನು ಡಿವೈನ್ ಹೋಗ್ತಾ ಇದ್ದೆ, ಅವರಿಗೆ ವಿಸಾ ಬರ್ತದೆ ಅಂತ ಹೇಳ್ಕೊಂಡು ಬಂದೆ. ನಾನು ಡಿವೈನಿಗೆ ಬಂದ ನಂತರ ಈಗ ಮೊನ್ನೆ ಫೋನ್ ಬಂದಿತ್ತು, ಒಂದು ವಿಸಾ ಬಂದಿದೆ. ದೇವರೇ ಸ್ತೋತ್ರ, ನಿನಗೆ ಕೋಟಿ ಸ್ತೋತ್ರ. ಇಷ್ಟು ನನಗೆ ಜೀವನದಲ್ಲಿ ಒಂದು ಅದ್ಭುತ ಕೆಲಸ ಮಾಡಿದೆ, ನಿನಗೆ ಕೋಟಿ ಸ್ತೋತ್ರ. ಯೇಸುವೇ ನಿನಗೆ ಮಹಿಮೆ, ನಿನಗೆ ಸ್ತೋತ್ರವಾಗಲಿ ತಂದೆ. ಯೇಸುವೇ ನಿನಗೆ ವಂದನೆ. ಹಲ್ಲೆಲೂಯಾ. ಜೀಸಸನ್ನು ನಾವು ನಂಬಿದರೆ ಜಯ ಯಾವಾಗ ಸಿಗುತ್ತದೆ. ಯೇಸುವನ್ನು ನಂಬಿದರೆ ನಮಗೆ ಜಯ ಸಿಗುತ್ತದೆ. ಮತ್ತು ಬೇರೆಯವನು ಏನು ವಿಚಾರ ಮಾಡಿ, ನೀವು ಯಾವಾಗಲೂ ನನಗೆ ಇದು ಒಳ್ಳೆಯದಾಗಿದೆ, ನೀವು ಒಂದು ಸಲ ಡಿವೈನಿಗೆ ಏನು ತೊಂದರೆ ಇದ್ದರೂ ನೀನು ಡಿವೈನಿಗೆ ಬಂದುಕೊಂಡು ಇಲ್ಲಿ ಒಂದು 8 ದಿವಸ ಪ್ರೇಯರ್ ಮಾಡಿಕೊಂಡು ಅನುಭವ ನೋಡಿ ಕಡೆಗೆ ನೀವು ಹೋಗಿ ಮಾಡಿ. ನಾವು ಏನು ಹೇಳೋದು, ಬಾಯಿಂದ ಹೇಳೋದಿಲ್ಲ. ನನಗೆ ಜೀಸಸ್ ಇಷ್ಟು ಒಳ್ಳೇದು ಮಾಡಿದ್ದಾರೆ, ನಿಮಗೂ ಮಾಡುವರು. ನೀವು ಬಂದುಕೊಂಡು ಡಿವೈನ್ ಕನ್ನಡದಲ್ಲಿ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಯಾವುದೇ ಇರಲಿ, ಮತ್ತು ನಿಮಗೆ ನೋವು ಯಾವುದು ಇರಲಿ, ರೋಗ ಬಾಧೆ ಎಲ್ಲ ಏನೇ ಇರಲಿ, ನೀವು ಅದು ಟೆನ್ಷನ್ ತೊಗೋಬೇಡಿ. ನೀವು ಇಲ್ಲಿ ಬಂದು ಭಕ್ತಿಯಿಂದ ಒಂದು ವಾರ ಮಾಡಿಕೊಂಡು ನೀವು ಹೋಗಿ ಕಡೆಗೆ ನಿಮಗೆ ದೇವರು ಏನು ಅದ್ಭುತ ನಿಮಗೆ ಮಾಡ್ತದೆ. ಆವಾಗ ನೀವು ನಮಗೆ ಹೇಳಿ, ಅನಿಲ ನಿನಗೆ ಅದ್ಭುತ ಆಗಿದೆ, ನನಗೂ ಆಗಿದೆ, ನಿಮ್ಗೆ ಮಾಡ್ತಾರೆ. ವಿಶ್ವಾಸ ಮಾತ್ರ ಬಿಡಬೇಕು. ವಿಶ್ವಾಸದಿಂದ ದೇವರಿಗೆ ನಂಬಿ ಬಂದವರಿಗೆ ದೇವರು ಎಂದೆಂದಿಗೂ ಕೈ ಬಿಡುವುದಿಲ್ಲ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ.